ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ KR ಟ್ಯುಟೋರಿಯಲ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. Gpstr ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ರೆಡಿ ಆಗ್ತಿದ್ದಾರೆ ಅವರಿಗೆ ಅತ್ಯಂತ ಸುವರ್ಣ ಅವಕಾಶ ಸಿಗ್ತಾ ಇದೆ. KR ಟ್ಯುಟೋರಿಯಲ್ ಕಡೆಯಿಂದ ನುರಿತ ಮತ್ತು ಅನುಭವಿ ಶಿಕ್ಷಕರೊಂದಿಗೆ ಹೊಸ ಆನ್ಲೈನ್ ಬ್ಯಾಚನ್ನು ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಒಂದು ಕೋರ್ಸ್ಗಳು ನಮ್ಮಲ್ಲಿ ಅವೈಲೇಬಲ್ ಇದೆ, ಮತ್ತು ಜೊತೆಗೆ ಎಲ್ಲ ರೀತಿ ತರಗತಿಗಳು ನಡೆಯುತ್ತೆ, ಹೇಗೆ ಜಾಯಿನ್ ಆಗಬೇಕು, ಹೀಗೆ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅತ್ಯಂತ ಪ್ರಮುಖವಾದಂಥ ಮಾಹಿತಿಗಳು ನಿಮಗೆ ದೊರಕುತ್ತೆ ಅಂತ ಹೇಳ್ತಾ, ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾವು ಶಿಕ್ಷಕರ ನೇಮಕಾತಿಗೆ ಮಾಡುವಂಥ ಅನೇಕ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೀನಿ. ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಉಚಿತ ತರಗತಿಗಳ ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ತರಗತಿಗಳು ನಿಮಗೆ ಲಭ್ಯವಾಗುತ್ತೆ ಅಂತ ಹೇಳ್ತಾ, ನೋಡೋಣ ನಮ್ಮ ಒಂದು ಹೊಸ ಆನ್ಲೈನ್ ಬ್ಯಾಚ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು. ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಒಂದು KR ಟ್ಯುಟೋರಿಯಲ್ ಕಡೆಯಿಂದ ಈಗ ಆಲ್ರೆಡಿ 15 ಫೆಬ್ರವರಿ ಅಂದರೆ 15ನೇ ತಾರೀಕಿಂದ ನಿಮಗೆ ಆಲ್ರೆಡಿ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತ ತರಗತಿಗಳು ಪ್ರಾರಂಭವಾಗಿದೆ. ಸುಮಾರು ಜನ ಆಲ್ರೆಡಿ ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ. ಅತ್ಯಂತ ತರಗತಿಗಳು ಉತ್ತಮವಾಗಿದೆ ಅಂತ ಫೀಡ್ಬ್ಯಾಕ್ ಅನ್ನು ಕೊಡ್ತಾ ಇದ್ದೀರಾ. ಹಾಗಾಗಿ ನಾವು ಯಾವ ರೀತಿಯಾಗಿ ಈ ತರಗತಿಗಳನ್ನ ನಡೆಸ್ತೀವಿ, ಹೇಗೆಲ್ಲ ತರಗತಿಗಳಿರುತ್ತೆ, ಜೊತೆಗೆ ಈ ತರಗತಿಗಳಿಗಿಂತ ಜಾಯಿನ್ ಆಗೋಕ್ಕಿಂತ ಮುಂಚೆ ನೀವು ನಮ್ಮ ತರಗತಿಗಳು ಹೇಗಿರುತ್ತೆ ಏನು ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿರುತ್ತೆ. ಯಾರ್ಯಾವುದು ಆ ಪ್ರಶ್ನೆಗಳು ಸಹಜವಾಗಿ ಇದ್ದೇ ಇರುತ್ತೆ. ಹಾಗೆ ನಮ್ಮ ತರಗತಿಗಳ ಬಗ್ಗೆ ಮಾಹಿತಿ ಬೇಕು, ಅದು ತರಗತಿಗಳು ಹೇಗೆ ನಡೆಯುತ್ತವೆ ಅನ್ನೋ ಸಂಬಂಧಪಟ್ಟಂತೆ ಮಾಹಿತಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಒಂದು ಡೆಮೋ ಕ್ಲಾಸಸ್ಗಳ ಲಿಂಕ್ಗಳನ್ನು ಹಾಕಿದ್ದೀನಿ. ಡೆಮೋ ಕ್ಲಾಸಸ್ನ ಹೋಗಿ ನೋಡಿ. ಸರ್ ನಮಗೆ ಡೆಮೋ ಕ್ಲಾಸಸ್ ಇಷ್ಟ ಆಯಿತು ಸರ್, ನಾವು ಜಾಯಿನ್ ಆಗಬೇಕು ಸರ್ ಅಂತಂದರೆ ಏನು ನಿಮಗೆ ನಂಬರ್ ಕಾಣ್ತಾ ಇದೆ, ಈ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಪಟ್ಟಂಥ ಮಾಹಿತಿನ ಕೊಡ್ತೀನಿ. ಈ ಒಂದು ಹೊಸ ಆನ್ಲೈನ್ ಬ್ಯಾಚ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಸೌಲಭ್ಯಗಳಿದೆ ಅಂತ ಒನ್ ಬೈ ಒನ್ ನೋಡೋಣ. ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಇಲ್ಲಿ ನಾವು ವಿ ಪ್ರೊವೈಡೆಡ್ ಕ್ಲಾಸಸ್ ಫ್ರಮ್ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ವೆಲ್ ಕ್ವಾಲಿಫೈಡ್ ಆ್ಯಂಡ್ ರಿಸಲ್ಟ್ ಓರಿಯೆಂಟೆಡ್ ಫ್ಯಾಕಲ್ಟಿ. ಇದು ಕೇವಲ ನಾವು ಸೆಂಟೆನ್ಸ್ಗೆ ಮಾತ್ರ ಸೀಮಿತ ಅಲ್ಲ. ನೀವು ಜಸ್ಟ್ ಡೆಮೋ ಕ್ಲಾಸಸನ್ನು ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅವರ ಒಂದು ಕ್ವಾಲಿಫಿಕೇಷನ್ಸ್ ಇದೆ, ಜೊತೆಗೆ ಅವರ ಎಕ್ಸ್ಪೀರಿಯನ್ಸ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ನಮಗೆ ಇಂಪಾರ್ಟೆಂಟ್ ಇನ್ನೊಂದೆಂದರೆ ರಿಸಲ್ಟ್ ಓರಿಯೆಂಟೆಡ್ ಫ್ಯಾಕಲ್ಟಿ ನಮಗೆ ಇಂಪಾರ್ಟೆಂಟ್ ಆಗಿದೆ. ಯಾಕೆಂದರೆ ಯಾವ ರೀತಿಯಾಗಿ ನಾವು ಕ್ವಶನ್ಸ್ಗೆ ಉತ್ತರವನ್ನು ಬರೆದ್ರೆ ಮಾರ್ಕ್ಸನ್ನು ಕೊಡ್ತಾ ಹೋಗ್ತಾರೆ, ಯಾವ ರೀತಿಯಾಗಿ ಡಿಸ್ಕ್ರಿಪ್ಟಿವ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗೆ ಆನ್ಸರನ್ನು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಮಾರ್ಗದರ್ಶನ ನಮ್ಮಲ್ಲಿ ಸಿಗುತ್ತೆ. ಜೊತೆಗೆ ಅದನ್ನೇ ಹೇಳ್ತಾ ಹೋಗಿದ್ದೀವಿ, ವಿ ಗೈಡೆಡ್ ಟು ಕ್ರ್ಯಾಕ್ MCQs. ಯಾವ ರೀತಿಯಾಗಿ ನಾವು MCQsನ ನಾವು ಸಾಲ್ವ್ ಮಾಡಬೇಕು, ಜೊತೆಗೆ ಡಿಸ್ಕ್ರಿಪ್ಟಿವ್ ಟೈಪ್ಸ್ ಆಫ್ ಕ್ವಶನ್ಸ್ಗೆ ಯಾವ ರೀತಿಯಾಗಿ ಆನ್ಸರನ್ನು ಮಾಡಬೇಕು. ಈಗ ತಾನೇ ಹೇಳಿದೆ, ಯಾವ ರೀತಿಯಾಗಿ ಟಾಪಿಕ್ ವೈಸಲ್ಲಿ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆಗಳನ್ನು ಕೇಳಿದಾಗ ಯಾವ ರೀತಿಯಾಗಿ ನಾವು ಉತ್ತರಿಸಬೇಕು, ಯಾವ ರೀತಿಯಾಗಿ ಉತ್ತರಿಸಿದ್ರೆ ನಮಗೆ ಹೆಚ್ಚು ಅಂಕಗಳು ಸಿಗುತ್ತೆ ಅನ್ನೋ ಸಂಬಂಧಪಟ್ಟಂಥ ಪ್ರತಿಯೊಂದು ಮಾರ್ಗದರ್ಶನ ನಿಮಗೆ ಸಿಗ್ತಾ ಹೋಗುತ್ತೆ. ಅವೆಲ್ಲ ತರಬೇತಿಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಹಾಗಾಗಿ ಅತ್ಯಂತ ಪ್ರಮುಖವಾದಂಥ ತರಗತಿಗಳು ಇವಾಗಿರ್ತವೆ. ಯಾರೆಲ್ಲ ಒಂದು ಇಂಟ್ರೆಸ್ಟೆಡ್ ಇದ್ದೀರಾ ಕೂಡಲೇ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ವೀಕ್ಲಿ CPT ಅಂದರೆ ಕಾಮನ್ ಪ್ರಾಕ್ಟೀಸ್ ಟೆಸ್ಟ್ ಇರುತ್ತೆ. ಆ ಒಂದು ವೀಕಲ್ಲಿ ನಡೆದಂಥ ಒಂದು ಟಾಪಿಕ್ಸ್ ಏನಿರುತ್ತೆ, ಆ ಟಾಪಿಕ್ಸ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ಬೋದು ಅನ್ನೋ ಸಂಬಂಧಪಟ್ಟಂಗೆ ನಿಮಗೆ ಪ್ರಾಕ್ಟೀಸ್ ಟೆಸ್ಟನ್ನು ಕೊಡ್ತಾ ಹೋಗ್ತೀವಿ. ಜೊತೆಗೆ ರೆಗ್ಯುಲರ್ ಟೆಸ್ಟ್ ಸೀರೀಸ್ ಮತ್ತು ಇವ್ಯಾಲ್ಯೂಯೇಷನ್ಸ್, ನಿಮಗೆ ಟೆಸ್ಟನ್ನು ಕೊಡೋದಷ್ಟೇ ಅಲ್ಲದೆ ನಿಮ್ಮ ಹತ್ರ ಆನ್ಸರನ್ನು ಪಡ್ಕೊಂಡು ಯಾವ ರೀತಿಯಾಗಿ ಮಾರ್ಕ್ಸ್ಗಳನ್ನ ಸಿಗುತ್ತೆ ಈ ಥರ ಬರೆದ್ರೆ ಅನ್ನೋ ಸಂಬಂಧಪಟ್ಟಂಗೆ ಪ್ರತಿಯೊಂದು ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀವಿ. ಜೊತೆಗೆ ಇನ್ನೊಂದಿದೆ ಕಂಪ್ಲೀಷನ್ಸ್ ಆಫ್ ಸಿಲೆಬಸ್ ವಿತಿನ್ ಟೈಮ್ಸ್. ನಮ್ಗೆ ಏನು ಒಂದು ಎಕ್ಸಾಮ್ ಡೇಟ್ ಇದೆ ಅದರೊಳಗಡೆ ನಿಮಗೆಲ್ಲ ಸಿಲೆಬಸನ್ನು ಒಂದು ಕಂಪ್ಲೀಟ್ ಮಾಡೋದಕ್ಕೆ ನಾವು ಮುಂದಾಗ್ತಾ ಹೋಗ್ತೀವಿ. ಇನ್ನೊಂದಿದೆ ಕಂಪ್ಲೀಟ್ ಎಕ್ಸಾಮ್ ಪ್ರಿಪ್ರೇಷನ್ಸ್ ಆ್ಯಂಡ್ ಅನಾಲಿಸಿಸ್ ಆಲ್ ಓಲ್ಡ್ ಕ್ವಶನ್ ಪೇಪರ್ಸ್. ಅತ್ಯಂತ ಯಾವುದೇ ಎಕ್ಸಾಮನ್ನು ಕ್ರ್ಯಾಕ್ ಮಾಡೋದಕ್ಕಂದರೆ ನಮಗೆ ಮೊದಲು ಓಲ್ಡ್ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಆ ದೃಷ್ಟಿಯಿಂದ ನಮ್ಮೆಲ್ಲ ಫ್ಯಾಕಲ್ಟಿ ಕೂಡ ಏನು ಈ ಒಂದು ಟಾಪಿಕ್ಗಳಲ್ಲಿ ಹಿಂದಿನ ಬಾರಿ ಕೇಳಿದಂಥ ಒಂದು ಪ್ರಶ್ನೆಗಳು ಯಾವ ಇದ್ವು, ಅವುಗಳಿಗೆ ಯಾವ ರೀತಿಗೆ ಆನ್ಸರನ್ನು ಮಾಡಬೇಕಾಗಿತ್ತು ಅನ್ನೋ ಸಂಬಂಧಪಟ್ಟಂತೆ ಓಲ್ಡ್ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡ್ತಾ ನಿಮಗೆ ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಅತ್ಯಂತ ಒಂದು ನುರಿತ ಮತ್ತು ಅನುಭವಿ ಶಿಕ್ಷಕರಾಗಿದ್ದಾರೆ. ಹಾಗಾಗಿ ಈ ತರಗತಿಗಳನ್ನ ದಯವಿಟ್ಟು ಮಿಸ್ ಮಾಡ್ಕೊಂಬೇಡಿ. ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಇವೆಲ್ಲ ತರಗತಿಗಳು ಸಿಗ್ತಾ ಹೋಗುತ್ತೆ ನಿಮಗೆ. ಜೊತೆಗೆ ವಿ ಪ್ರೊವೈಡೆಡ್ ಮಾಡೆಲ್ ಕ್ವಶನ್ ಪೇಪರ್ಸ್. ಓಕೆನಾ. ಈ ಒಂದು ಒಟ್ಟಾರೆಯಾಗಿ ನಾವು ಕ್ಲಾಸನ್ನು ಮುಗಿಸಿದಾದ್ಮೇಲೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ನ ಕೊಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಪ್ರಶ್ನೆಗಳು ಬರುತ್ತೆ, ಯಾವ ರೀತಿಯಾಗಿ ನೀವು ಆನ್ಸರನ್ನು ಮಾಡಬೇಕು ಸಂಬಂಧಪಟ್ಟಂಗೆ ಪ್ರತಿಯೊಂದು ಕೂಡ ಗೈಡ್ ಮಾಡ್ತೀವಿ. ಜೊತೆಗೆ ನಿಮಗೆ ಡೌಟ್ ಸೆಷನ್ಸ್ ಇರುತ್ತೆ. ಎವ್ರಿ ವೀಕೆಂಡ್ ನಿಮಗೆ ಡೌಟ್ ಸೆಷನ್ಸ್ ಇರ್ತಾ ಹೋಗುತ್ತೆ. ಈ ಒಂದು ವಾರದಲ್ಲಿ ಕಲಿತಂಥ ಎಲ್ಲ ಪ್ರತಿಯೊಂದು ಟಾಪಿಕ್ ಮೇಲೆ ನಿಮಗೆ ಆ ಒಂದು ಟಾಪಿಕಲ್ಲಿ ಯಾವುದೇ ರೀತಿಯಾದ ಡೌಟ್ ಇದ್ರೂ ಕೂಡ ಸೆಷನ್ಗೆ ಬಂದು ನಿಮ್ಮ ಒಂದು ಡೌಟ್ಗಳನ್ನ ಕೇಳಿ ಆನ್ಸರ್ನ ಪಡ್ಕೊಬೋದಾಗಿದೆ. ಜೊತೆಗೆ ಗ್ಯಾರಂಟಿಡ್ ಸಕ್ಸಸ್. ನಮ್ಮ ಒಂದು ಮಾರ್ಗದರ್ಶನ ಜೊತೆಗೆ ನಿಮ್ಮ ಒಂದು ಪ್ರಯತ್ನ ಇತ್ತು ಅಂದರೆ ಖಂಡಿತವಾಗಿ ಈ ಬಾರಿ ನೀವು Gpstr ಶಿಕ್ಷಕರಾಗೋದ್ರಲ್ಲಿ
ಡೌಟೇ ಇಲ್ಲ. ಹಾಗಾಗಿ ನಿಮ್ಮ ಒಂದು ಪ್ರಯತ್ನ ಇರಿದ್ರೆ ನಮ್ಮ ಮಾರ್ಗದರ್ಶನ ಖಂಡಿತವಾಗಿ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಜೊತೆ ನೀವು ಕೈ ಜೋಡಿಸಿ ನಿಮ್ಮ ಒಂದು Gpstrನ ಕನಸು ಏನಿದೆ ಅದನ್ನು ನನಸನ್ನು ಮಾಡ್ಕೊಳ್ಳಿ. ಎಲ್ಲವೂ ಕೂಡ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಿಮಗೆ ಲಭ್ಯವಾಗುತ್ತೆ. ಹೀಗೆ ನಾವು ಹೇಗೆ ಜಾಯ್ನ್ ಆಗಬೇಕು ಸರ್, ಯಾವ ರೀತಿಯಾಗಿ ಕ್ಲಾಸಸ್ ಇರುತ್ತೆ ಅನ್ನೋದಾದರೆ, ಸೊ ನಿಮಗೆ ನಮ್ಮ ಒಂದು ನಂಬರ್ಗೆ ಕರೆ ಮಾಡಿದ್ರೆ ಸೊ ಯಾವ ರೀತಿಯಾಗಿ ಜಾಯ್ನ್ ಆಗಬೇಕು, ಯಾವ ರೀತಿಯಾಗಿ ನಿಮಗೆ ತರಗತಿಗಳು ಲಭ್ಯವಾಗುತ್ತೆ, ಏನೆಲ್ಲ ಮಾಹಿತಿ ಇದೆ ಸಂಪೂರ್ಣ ಮಾಹಿತಿನ ಕೊಡ್ತೀವಿ. ಹಾಗಾಗಿ ನೀವು ಜಸ್ಟ್ ನಮಗೆ ಕರೆಯನ್ನು ಮಾಡಿ ನಿಮಗೆ ಯಾವ ರೀತಿಯಾಗಿ ಒಂದು ತರಗತಿಗಳು ಸಿಗುತ್ತೆ ಮತ್ತು ಯಾವ ರೀತಿಯಾಗಿ ನೀವು ಜಾಯ್ನ್ ಆಗ್ಬೋದು ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತೀವಿ. ಹಾಗಾಗಿ ಕರೆ ಮಾಡಿ ನೀವು ಅದರ ಬಗ್ಗೆ ಸಂಬಂಧಪಟ್ಟಂಥ ಮಾಹಿತಿನ ಪಡೀರಿ ಅಂತ ಹೇಳ್ತಾ, ಈಗ ಆಲ್ರೆಡಿ ತರಗತಿಗಳು ಪ್ರಾರಂಭವಾಗಿದೆ. ಸೊ ನೀವು ತರಗತಿಗಳೊಮ್ಮೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೋಗಿ ಡೆಮೋ ಕ್ಲಾಸಸ್ಸನ್ನು ನೋಡಿ. ಡೆಮೋ ಕ್ಲಾಸಸ್ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಕರೆ ಮಾಡಿ ನಮ್ಮ ಆನ್ಲೈನ್ ಹೊಸ ಬ್ಯಾಚ್ಗೆ ನೀವು ಜಾಯ್ನ್ ಆಗಿ ಅಂತ ಹೇಳ್ತಾ, ಎಸ್ ಈ ಒಂದು ವಿಡಿಯೋದಲ್ಲಿ ಅತ್ಯಂತ ಪ್ರಮುಖವಾದಂಥ ಮಾಹಿತಿ ಸಿಕ್ತು ಅಂತ ಭಾವಿಸ್ತೀನಿ. ಎಸ್ ಡೋಂಟ್ ಮಿಸ್, ಇದೊಂದು ಅತ್ಯಂತ ಒಂದು ಬಿಗ್ ಆಪರ್ಚುನಿಟಿ ಎಲ್ಲರಿಗೂ ಕೂಡ. ಹಾಗಾಗಿ ಎಲ್ಲರೂ ಕೂಡ ಆನ್ಲೈನ್ ಬ್ಯಾಚ್ಗೆ ಒಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು.